ಮುದ್ದುರಾಮನ ದಶಾವತಾರಗಳು. ಮುದ್ದುರಾಮನ ದಶಾವತಾರಗಳು ಇದರ ಅಧ್ಯಯನ ನಡೆದಿದೆ. ಎರಡನೆಯ ಪುಸ್ತಕ ಮುದ್ದುರಾಮನ ಬದುಕು. ಮುದ್ದುರಾಮನ ಬದುಕಿನಲ್ಲಿ 7ನೇ ಪ್ರಕರಣವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಮೊದಲು ಮುದ್ದುರಾಮನ ಮನಸ್ಸು 1ನೆಯ ಪುಸ್ತಕದಲ್ಲಿಯ 1ನೆಯ ಪದ್ಯ ಪ್ರಾರ್ಥನೆಯಾಗುತ್ತೆ ಇವತ್ತು. ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನು, ನಮಿಸೋ ಆ ಮಹಿಮನಿಗೆ ಮುದ್ದುರಾಮ. ಇವತ್ತು ಈ ಮುದ್ದುರಾಮನ ಬದುಕು 2ರಲ್ಲಿಯ 7ನೆಯ ಪ್ರಕರಣ. ಈ 7ನೆಯ ಪ್ರಕರಣದಲ್ಲಿ ನಾನು ಏನೇನು ಯಾವ ವಿಷಯದಲ್ಲಿ ಅದರ ಶಿರೋನಾಮೆ ಏನು? ತಮ ಅಳಿದರಿದೆ ಬೆಳಕು. ಸರಳವಾಗಿ ತಮ ಅಳಿದರೆ ಅದೇ ಬೆಳಕು. ಅಂದರೆ ಅಜ್ಞಾನವು ಅಳಿದರೆ, ಇಲ್ಲವಾದರೆ ಅದುವೇ ಜ್ಞಾನ. ಇಲ್ಲಿ ಎಷ್ಟೊಂದು ವಿಷಯಗಳ ಬಗ್ಗೆ, 9 ವಿಷಯಗಳ ಬಗ್ಗೆ 90 ಚೌಪದಿಗಳಿವೆ. ಗರ್ವ, ಕೋಪ, ಸೇಡು, ಭಯ, ಕಾತರ, ಗೊಣಗಾಟ, ಆಲಸ್ಯ, ಸಣ್ಣತನ, ಚಿಂತೆ. ಇವೇನಿವು ಅಂತ ಮನುಷ್ಯನ ಪ್ರತಿದಿನದ ಬದುಕಿನಲ್ಲಿಯೇ ಸಹಜವಾಗಿಯೂ ಸಂದರ್ಭಕ್ಕೆ ಅನುಸಾರವಾಗಿಯೂ ಈ ಎಲ್ಲ ಗುಣಗಳು ವ್ಯಕ್ತವಾಗ್ತವೆಯಲ್ಲ. ಇವೆಲ್ಲವುಗಳನ್ನು ಚೆನ್ನಾಗಿ ಅರಿತುಕೊಂಡು ಅವುಗಳನ್ನು ಬಿಡಬೇಕು ಅನ್ನೋಂತಹ ಅಪರೂಪದ ಬೋಧನೆ ಈ ಪ್ರಕರಣ 7ನೆಯ ಪ್ರಕರಣದಲ್ಲಿದೆ. ಅಜ್ಞಾನ ಅಳಿದರೆ ಅದುವೇ ಜ್ಞಾನ. ನಾನು ಮಾಡಿದಂಥ ಅನುವಾದ ಆಯಿತು. ಇವತ್ತು ಈ ಪ್ರಕರಣದ ನಾನು ವಾಚನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಇದು ಗರ್ವ ಕುರಿತದ್ದು. ಮೊದಲು ಬೆಂಕಿಗೆ ಹಾಕು ನಿನ್ನವಣ ಜಂಬವನು, ಏನಾದ ಕುರುರಾಯ ತನ್ನ ಛಲದಿಂದ, ಬೀಗಿ ಮೆರೆಯುವರೆಲ್ಲ ಮಣ್ಣ ಮುಕ್ಕಿದರಿಲ್ಲಿ, ಗರ್ವದಿಂದತಿ ಕೇಡು ಮುದ್ದುರಾಮ, ಗರ್ವದಿಂದತಿ ಕೇಡು ಮುದ್ದುರಾಮ. ಗರ್ವದ ನಂತರ ಏನು ಬರುತ್ತೆ ಸರ್? ಸಿಟ್ಟು ಬರುತ್ತೆ, ಕೋಪ. ಆ ಕೋಪದ ಮೇಲಿರುವಂತಹ ಈ ಚೌಪದಿ, ಹಿರಿತನವ ಕುಗ್ಗಿಸುತ್ತ ಸಣ್ಣತನ ಹಿಗ್ಗಿಸುತ್ತ ಕೇಡಾಗಿ ಕಾಡುವುದು ಈ ನಿನ್ನ ಸಿಟ್ಟು, ಘಾಸಿಗೊಂಡರೆ ಅರಿವು ಸಮತೂಕ ತಪ್ಪುವುದೋ, ಕೋಪಘಾತಕ್ಕೆ ಮನಕ್ಕೆ ಮುದ್ದುರಾಮ. ಇನ್ನೊಂದು ಕೋಪದ ಬಗ್ಗೆ ಅದ್ಭುತವಾದಂಥದ್ದು ಹೇಳ್ತಾರೆ. ಕೋಪ, ಸಿಡುಕು ಎಲ್ಲ ಕೋಪ ಅರಿವಿನ ಕೇಡು. ಸರಿಯಾಗಿ ವಿಚಾರ ಮಾಡಲಿಕ್ಕೆ, ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಸಿಟ್ಟು ಬಂದಾಗ. ಕೋಪ ಅರಿವಿನ ಕೇಡು ಅಂತರಂಗದ ರಿಪುವೋ, ತನ್ನ ತನದುನ್ನತಿಗೆ ಅದು ತಿರುಗುಬಾಣ. ಸಾಧನೆಯ ದಾರಿಯಲ್ಲಿ ಸಂಕಷ್ಟ ಸರಮಾಲೆ, ಸಿಡುಕಿನಿಂದ ವಿವೇಕ ಮುದ್ದುರಾಮ. ಈ ಕೋಪದಿಂದ ಮುಂದೆ ಏನಾಗ್ತದೆ ಸರ್? ಏನಾಗ್ತದೆ? ಸೇಡು ತೀರಿಸುವಂಥ ಪ್ರವೃತ್ತಿ ಬೆಳೀತದೆ. ಅದಕ್ಕೆ ಬರೆದಾರ, ಪ್ರೀತಿಯೊಂದಿಲ್ಲದಿರೆ ಬದುಕು ಮತ್ಸರ ತಾಣ, ಹಗೆತನಕ್ಕೆ ಆಳಾಗಿ ಯಾರು ನಕ್ಕಿಹರೋ.
ಯಾರು ಬರಿ ಉರಿಯುವರೋ ಅವರಿಗಿದೆ ಪರಿತಾಪ. ಸೇಡೊಂದು ವಿಷಕೋಪ ಮುದ್ದು ರಾಮ. ಈಗ ಸೇಡಾಯಿತು. ಹೀಗೆ ಸೇಡು ಎಲ್ಲ ಇದ್ದಾಗ ಏನಾಗ್ತವ, ಕೋಪ ಸೇಡು ಎಲ್ಲ ಇದ್ದಾಗ ಏನಾಗ್ತದ, ಭಯನೂ ಬರ್ತದ ಮನುಷ್ಯನಲ್ಲೇ. ಭಯ ಯಾಕಂದ್ರೆ ಅವರು ಎದುರಿಗಿನವ್ರು ಬಿಡ್ತಾರಾ, ಅದಕ್ಕೆ ಏನು ಮಾಡ್ತಾರೋ ಅಂಬಂಥ ಭಯನೂ ಉತ್ಪನ್ನ ಆಗ್ತದೆ. ಅದನ್ನು ನೋಡ್ರಿ, ಭಯದ ಬಗ್ಗೆ ಹೇಳ್ತಾರೆ. ಎಡವಿದರೆ ಒಮ್ಮೆ ನೀ ಮರು ಎಡಹಬೇಕಿಲ್ಲ, ಒಮ್ಮೆ ಸೋತರೆ ಮತ್ತೆ ಸೋಲಬೇಕಿಲ್ಲ, ಬೆಂಕಿ ಸುಟ್ಟರೆ ಒಮ್ಮೆ ಮರು ಸುಡಲೇಬೇಕಿಲ್ಲ, ಭಯದ ನೆನಪೇ ನೋವು ಮುದ್ದು ರಾಮ, ಭಯದ ನೆನಪೇ ನೋವು ಮುದ್ದು ರಾಮ. ಈ ಭಯದ ಕುರಿತು ಇನ್ನೊಂದು ಚೌಪದಿ ಬಹಳ ಅದ್ಭುತವಾಗಿದೆ. ಯಾವುದು ಚಿಚವೋ ನಿನಗೆ ಹಿಂಜರಿಯದದ ಮಾಡು, ಹೆದರಿದೆ ನೀ ಭಯದ ಪಂಜರದ ಗಿಣಿಯೋ. ಆಹಾ, ಕೋಗಿಲೆಯ ಹಾಡಾಗು ಬಿಡುಗಡೆಯ ಬೆಳಕಾಗು, ಎಸೆಯೋ ಅಂಜಿಕೆ ಹೊದಿಕೆ ಮುದ್ದು ರಾಮ. ಆದರೆ ಮನುಷ್ಯಗೆ ಒಳಗೊಂದು ಕಾತುರ ಆತುರ ಇದ್ದೇ ಇರ್ತಂತ. ಅದಕ್ಕೆ ಅದನ್ನು ದೂರ ಹಸಸ್ ಅಂತ ಹೇಳ್ತದೆ ಇಲ್ಲಿ ಈ ಮುದ್ದು ರಾಮ ಹೇಳ್ತಾನೆ. ಚರಿತೆ ಹೊಕ್ಕರೆ ಎದೆಗೆ ನಿದ್ದೆ ಬಾರದು ಕಣ್ಗೆ, ಅದರ ಲೆಕ್ಕಾಚಾರ ಕಾಡುವುದು ನಿತ್ಯ. ಚಿಂತೆ ಪರಿದಿರಿ ಇಳಿಸಿ ನಗೆಯ ಕಲಿಯುವುದು ಒಳಿತು, ಇಡುದೂರ ಕಾತರವ ಮುದ್ದು ರಾಮ. ಇಷ್ಟೆಲ್ಲ ಮಾಡಿದಾಗ ಒಂದು ಗೊಣಗಾಟ ಒಳಗೆ ಒಂದು ಇದು ಚಾಲು ಆಗ್ತಂತ, ಗೊಣಗಾಟ ಚಾಲು ಆಗ್ತದೆ. ಆಮೇಲೆ ಕಾತುರತೆ ಬಗ್ಗೆ ಇನ್ನೂ ಒಂದಿಷ್ಟು ಹೇಳ್ತಾರೆ ಅವರು, ಹೆಂಗೆ ನಮ್ಮ ಆತುರತೆ ಬಗ್ಗೆ ಹೇಳ್ತಾರೆ. ತಮದಿ ಕನ್ನಡಿ ನೋಡು ಸಿಂಗಾರವೆನ್ನದಿರು, ನೆಟ್ಟು ಬೀಜವ ನೆಲದಿ ಕನಸ ಕಾಣದಿರು, ತಿಲದಿ ತೈಲವ ಕೊಂಡು ಎಳೆಸದಿರು ಮಜ್ಜನಕ್ಕೆ, ಸಲ್ಲದೋ ಆತುರತೆ ಮುದ್ದು ರಾಮ. ಆಮೇಲೆ ಗೊಣಗಾಟ, ಇಷ್ಟೆಲ್ಲ ಸಿಟ್ಟು ಸೆಡವು ಆ ಆತುರ ಎಲ್ಲದರ ನಡುವೆ ಏನಾಗಿಬಿಡ್ತದೆ, ಅಯ್ಯೋ 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 ಅಂಥೇಳಿ ಗೊಣಗಾಟ ಬರ್ತದೆ ಮನುಷ್ಯನ ಜೀವನದಲ್ಲೇ. ನಗೆ ಇರಲಿ ವದನದಲ್ಲಿ ಒಳಿತಿರಲಿ ಮಾತಿನಲಿ, ಹೆಣಭಾರವಿರದಾಗ ಬಾಳ ಪಯಣದಲ್ಲಿ, ಸತ್ಯ ಶಿವ ಸೌಂದರ್ಯ ಇದೆ ತೃಪ್ತಿ ಚಿತ್ರದಲ್ಲಿ, ಗೊಣಗುವಿಕೆ ಅಭಿಶಾಪ ಮುದ್ದು ರಾಮ, ಗೊಣಗುವಿಕೆ ಅಭಿಶಾಪ ಮುದ್ದು ರಾಮ. ಈಗ ಈ ಆಲಸ್ಯ ಅಂದರೆ ಎಷ್ಟಿರ್ತಲ್ಲ. ಒಂದು ದಿನ ಆಲಸ್ಯದಿಂದಿರದು ರವಿಚಂದ್ರ. ಅವರು ಆಲಸ್ಯ ಮಾಡೋದು ಏನಾಗ್ತದೆ ಹಣೆ ಬರ. ಈ ಶಿಸ್ತು ನಾಜೂಕು ಮನುಜ ಕುಲಕ್ಕಿದೆ. ಪ್ರಶ್ನೆ, ಭೂಮಿಯೋ ಸೂರ್ಯನೋ ಚಲನೆ ಅತಿ ಕ್ರಮಬದ್ಧ, ನಿಯತಿ ಅಂದರೆ ಶಿಸ್ತು ಮುದ್ದು ರಾಮ. ಇನ್ನೂ ಆಲಸ್ಯ ಆಗಿರ್ತಾನೆ. ಎಷ್ಟು ಮಟ್ಟಿಗೆ ಆಲಸ್ಯ ಆಗಿರ್ತಾನೆ ಅಂದ್ರೆ, ಬಿಸಿಲು ಭಾಳದ, ಚಳಿ ಭಾಳದ, ಏನೇನರ ಒಂದು ನೆಪ. ಬಿಸಿಲೆಂದು ಮನೆಯಲ್ಲಿ ಸುಮ್ಮ ಮಲಗಿರುವಾಸೆ, ಚಳಿಗೆ ಕಂಬಳಿ ಹೊದ್ದು ಬೆಚ್ಚಗಿರುವಾಸೆ, ಬೇಕೊಂದು ಕುಂಟು ನೆಪ ಆಲಸ್ಯ ಸಂಚಯಕ್ಕೆ. ಆಹಾ, ಸಲ್ಲ ಸೋಮಾರಿತನ ಮುದ್ದು ರಾಮ, ಸಲ್ಲ ಸೋಮಾರಿತನ ಮುದ್ದು ರಾಮ. ಆಮೇಲೆ ಇದು ಹಗೆತನ, ವೈರ, ಅದ್ರ ಬಗ್ಗೆನೂ ಅದ್ಭುತವಾಗಿ ಇಲ್ಲಿ ನಿರೂಪಣೆ ಇದೆ. ಒಂದು ಕನ್ಯೆಗೆ ಯಾರೋ ಏಟಿ ಹೊಡೆದರೆ ಆಗು, ಇನ್ನೊಂದು ಕೆನ್ನೆ ತಾ ತೋರುವುದು ಸಹನೆ, ಏಸು ಮಾಡಿದ ಅಂತೆ ಅದಕ್ಕೆ ಮಾನ್ಯನು ಅವನು, ಬಿಡು ನಗುತ ಹಗೆತನವ ಮುದ್ದು ರಾಮ, ಬಿಡು ನಗುತ ಹಗೆತನವ ಮುದ್ದು ರಾಮ. ಇನ್ನು ಜೀವನದಲ್ಲಿ ಇರುವಂಥ ಚಿಂತೆಗಳು,
ಚಿಂತೆಗಳು ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಇರ್ತಾವೆ. ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವ ಚಿಂತೆಗಳು ಸಾಮಾನ್ಯ ಚಿಂತೆ, ದೀರ್ಘವಾದ ಚಿಂತೆ, ಅತಿಯಾದ ಚಿಂತೆ, ಏನೇನೋ ಚಿಂತೆಗಳಿಲ್ಲದ ಮನುಷ್ಯನೇ ಇಲ್ಲ. ಅವನ್ನ ಹೆಂಗೆ ಸಂಭಾಳಿಸಬೇಕು ಅನ್ನುವಂಥ ಅದ್ಭುತವಾದಂಥ ಸಾಕಷ್ಟು ಚೌಪದಿಗಳಲ್ಲಿ ಇಲ್ಲುಂಟು. ನಾನು ಕೇವಲ 3 ಚೌಪದಿಗಳನ್ನು ಮಾತ್ರ ಆರಿಸಿದ್ದೇನೆ. ಸಂಪತ್ತು ಸವಲತ್ತು ಕಾಲಿಗೆಡವುತ್ತಲಿರಲಿ, ಪೆಟ್ಟಿಗೆಯ ತುಂಬಿರಲಿ ಕೋಟಿ ಕೋಟಿ ಧನ, ಮನಶಾಂತವಿಲ್ಲದಿರೆ ಏನಿದ್ದರೇನಯ್ಯ, ಚಿಂತೆ ಎದೆ ಸುಡುಗಾಡು ಮುದ್ದು ರಾಮ. ಆ ಚಿಂತೆ ಎಷ್ಟು ಕೆಟ್ಟ ಅಂಬುದನ್ನು ಎಷ್ಟು ಒಂದು ಕಟುವಾದ ಶಬ್ದಗಳಲ್ಲಿ ಶಿವಪ್ಪನವರು ವರ್ಣಿಸಿದ್ದಾರೆ. ಆ ಚಿಂತೆಯನ್ನು ಬಿಡಬೇಕು ನೀನು ಅಂಥೇಳಿ. ಮುಂದೆ ಚಿಂತೆ ಬಗ್ಗೆ ನೋಡಿ, ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ನಮ್ಮನೆ ಚಿಂತೆ ಮಾಡ್ತಾರೆ. ಬಂಜೆಯಾದರೆ ಚಿಂತೆ, ಕಂದನಾದರೂ ಚಿಂತೆ, ಸಂಜೆಯಾದರೂ ಚಿಂತೆ, ಉದಿಸಿದರೂ ಚಿಂತೆ, ತನುಜೆಯಾದರೂ ಚಿಂತೆ, ತನುಜನಾದರೂ ಚಿಂತೆ, ನಂಜು ಈ ಪರಿಚಿಂತೆ ಮುದ್ದು ರಾಮ. ಈ ರೀತಿ ಚಿಂತೆ ಎಂಬುದು ಯಾವಾಗಲೂ ಚಿತೆಗೆ ಸಮಾನ ಅಂತ ಹೇಳ್ತಾರೆ. ಈ ದಿನದ ಕೊನೆಯ ಚೌಪದಿ ಏನಪ್ಪ, ಹಂಗಾರೆ ಏನು ಮಾಡಬೇಕು? ಬಿರಿದು ಹೂ ಬಾಡುವುದು ಎಂದುಲತೆ ನಗದಿಹುದೆ, ಕಡಲೆ ಕೊನೆಯಲೆ ಎಂದು ನದಿ ಹರೆಯದಿಹುದೇ. ಕಡಲು ಕೊನೆ ನೆಲೆ ಎಂದು ನದಿ ಹರೆಯದಿಹುದೇ, ಇಳೆಯ ಗುರಿ ಎಂದೆನುತ ಮುಗಿಲು ತೇಲದೆ ಇಹುದೆ, ಚಿಂತೆ ಇದ್ದರೆ ಶೋಕ ಮುದ್ದು ರಾಮ. ಚಿಂತಿರ್ತದೆ, ಅದನ್ನು ಅರಿತುಕೊಂಡು ಅದನ್ನು ಜ್ಞಾನ ಪಡ್ಕೊಂಡು ಅದನ್ನು ಬಿಟ್ಟು ಬಿಡು ಅಂತ ಹೇಳುವಂಥ ಅಪರೂಪದ ಚೌಪದಿಗಳು ಇಲ್ಲುಂಟು. ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿತಾನೆ. ನಮಸ್ಕಾರ.